2025 ಜನವರಿ 26 ಇವತ್ತು ಬೆಳಿಗ್ಗೆ ಸ್ಕೂಲಿಗೆ ಹೋಗಬೇಕಿತ್ತು. ಗಣರಾಜ್ಯೋತ್ಸವ ಇತ್ತು. ಆದರೆ ನಮ್ಮ ರಾಮ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ತುಂಬ ಕೋಲ್ಡ್ ಆಗಿತ್ತು ಅವನಿಗೆ. ಹಾಗಾಗಿ ಬೆಳಿಗ್ಗೆ ಬೇಗ ಏಳಲಿಲ್ಲ ಅವನು. ಸೊ ಹೋಗೋಕ್ಕಾಗಿಲ್ಲ. ತುಂಬ ಬೇಜಾರಾಯಿತು. ಇವತ್ತು ತಿಂಡಿಗೆ ನಾನು ಚಿತ್ರಾನ್ನ ಮಾಡಿ ಸೈಡ್ಸಿಗೆ ಅಂತ ಹೇಳಿ ಬಾಳೆಕಾಯಿಂದು ರವಾ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀನೆಲ್ಲ ಫ್ರೈ ಮಾಡ್ತಾರಲ್ಲ ಮಸಾಲೆ ಹಾಕಿಬಿಟ್ಟು ಅದೇ ಥರನೇ ಫ್ರೈ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಎಲ್ರಿಗೂ ಇಷ್ಟ. ಇದು 2 ಬಾಳೆಕಾಯಿ ಆ ದಿವಸ ಮಿಕ್ಕಿತ್ತು, ಅದನ್ನು ಹಾಗೆ ಇಟ್ಟಿದ್ದೆ. ಮತ್ತೆ ಇಟ್ಟರೆ ಅದು ಬೇಗ ಹಣ್ಣಾಗ್ಬಿಡತ್ತಲ್ವ. ಸೊ ಹಾಗಾಗಿ ಬೆಳಿಗ್ಗೆನೇ ಸೈಡ್ಸಿಗಾಯಿತು ಅಂತ ಹೇಳಿ ಇದನ್ನು ಮಾಡಿದೆ. ಮತ್ತು ರಾಮನ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಆಟ ಆಡಿಸ್ಕೊಂಡು ನಂತರ ಇವತ್ತು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಒಂದು ಸ್ಪೆಷಲಾಗಿ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಅಂದರೆ ಸೊಪ್ಪು ತೋಟದಿಂದ ತೊಗೊಬಂದಿದೆ ಅಲ್ವಾ, ಸೊಪ್ಪು ತೊಗರಿಬೇಳೆ ಮತ್ತು ಈರುಳ್ಳಿನ ಹಾಕಿ ಬೇಯಿಸ್ಕೊಂಡೆ. ಹುರುಳಿಕಾಳನ್ನು ಸ್ವಲ್ಪ ಹುರಿದ್ಕೊಂಡು ಒಂದು ಸ್ವಲ್ಪ ಮಸಾಲೆಗೆ ಸೇರಿಸ್ಕೋಬೇಕು. ಒಂದು 2 ಸ್ಪೂನಷ್ಟು ಮಸಾಲೆಗೆ ಸೇರಿಸ್ಕೊಂಡು ಆ ಮಸಾಲೆನ ಕರಡಿ ಹಾಕುವಾಗ ಈ ಉಳಿದಂಥ ಹುರುಳಿಕಾಳನ್ನು ಸೇರಿಸ್ಬಿಟ್ಟು ಕುದಿಸ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಾಯಿತು ಸಾಂಬಾರು ಮಾತ್ರ. ಪಾತ್ರೆ ತೊಳೆಯೋ ಹತ್ರ ನೀರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಾಳೆ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೆ. ಬಾಳೆ ಇದು ಕುಂಡಿಗೆ ಅಥವಾ ನಾವು ಹೂವು ಇರುತ್ತಲ್ವ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಎಲ್ರಿಗೂ ಅಡುಗೆ ಆಯಿತು, ಬಡಿಸಿದೆ, ಎಲ್ಲರೂ ಊಟ ಮಾಡಿದ್ರು. ಹಾಗೆ ನನಗೆ ಸ್ವಲ್ಪ ಈ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಅವನ್ನೆಲ್ಲ ಮಾಡಿಕೊಂಡೆ. ಮತ್ತೆ ಇನ್ನೊಂದು ಲೋಕದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್